ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸೊ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನು ಆದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ಯಾಕಂದರೆ ಅದರಿಂದ ಬೇರೆ ಭಕ್ತಾದಿಗಳಿಗೂ ಯೂಸ್ಫುಲ್ ಆಗುತ್ತೆ. ಅದರಿಂದ ಬೇರೆ ಭಕ್ತಾದಿಗಳು ಕೂಡ ಮಹಾರಾಜರ ದಾರಿಯಲ್ಲಿ ಬರ್ತಾರೆ. ಸೊ ಆ ಒಂದು ಪುಣ್ಯ ನಿಮಗೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ನಿಮ್ಮ ಮುಂದೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕಿಂತ ಮುಂಚಿತವಾಗಿ ನನ್ನ ನಂಬರು ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ, 9738976106. ಓಕೆ, ಸೊ ಬನ್ನಿ ಹಂಗಾರೆ ಇವತ್ತಿನ ಎಕ್ಸ್ಪೀರಿಯೆನ್ಸು ಇಂಗ್ಲೆಂಡಲ್ಲಿ ಇರ್ತಕ್ಕಂತಹ ಪ್ರೀತಿ ಜಾಬೆ ಅನ್ನೋ ಒಬ್ಬ ಭಕ್ತಳ ಕಥೆ ಇದು. ಪ್ರೀತಿ ಅವರು ಸೊ ಇಂಗ್ಲೆಂಡಿನಿಂದ ಭಾರತ ದೇಶಕ್ಕೆ ಬಂದಿರ್ತಾರೆ. ಭಾರತ ದೇಶದಲ್ಲಿ ಇವರ ಊರು ಕೊಲ್ಲಾಪುರದಿಂದ ಅಕ್ಕಲ್ಕೋಟೆಗೆ ಬಂದು ದರ್ಶನ ಮಾಡ್ತಾರೆ. ಅದೆಲ್ಲ ಓಕೆ. ಅದಕ್ಕಿಂತ ಮುಂಚಿತವಾಗಿ ಇವರು ಒಂದು ಕಣ್ಣೀರಿನ ಕತೆ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಸೊ ಅದು ಏನಪ್ಪ ಅಂತಂದರೆ, ಇವರು ಇಂಗ್ಲೆಂಡಿನಿಂದ ಬರುವಾಗ ತಮಗೆ ಇಷ್ಟವಾಗಿರ್ತಕ್ಕಂತಹ ಸ್ವಾಮಿ ಸಮರ್ಥರ ಒಂದು ಮಾಲೆ, ಜಪಮಾಲೆ. ಈ ಜಪಮಾಲೆಯ ವಿಶೇಷತೆ ಏನಂತಂದರೆ, ನೀವು ಪ್ರತಿ ದಿವಸ ಮಾಡುವಂಥ ಜಪಮಾಲೆ, ಆ ಒಂದು ಶಕ್ತಿ ಆ ಜಪಮಾಲೆಯಲ್ಲಿ ಇರುತ್ತೆ. ಇದು ಯಾರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಒಬ್ಬರು ಮಾಡಿರ್ತಕ್ಕಂಥ ಜಪಮಾಲೆಯನ್ನು ಮತ್ತೊಬ್ಬರು ಮಾಡಬಾರ್ದು. ಕಾರಣ ಇಷ್ಟೇ, ನೀವು ಮಾಡಿರ್ತಕ್ಕಂಥ ಒಂದು ಪಾಸಿಟಿವ್ ಪವರ್ ಅದವರಿಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅದಕ್ಕೆ ನಿಮ್ಮ ಕತ್ತಲಿರ್ತಕ್ಕಂಥ ಜಪಮಾಲೆನ ನೀವು ಒಬ್ಬರೇ ಬಳಸಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಬೇರೆದವ್ರಿಗೆ ಕೊಡಬಾರ್ದು. ಓಕೆ, ಸೊ ಬನ್ನಿ ಇವತ್ತು ಏನಾಯಿತು ಎಕ್ಸ್ಪೀರಿಯೆನ್ಸ್ ಅಂತ ನೋಡೋಣ. ಸೊ ಇವ್ರು ಏನು ಮಾಡ್ತಾರೆ, ಅಲ್ಲಿಂದ ಬರೋವಾಗ ಆ ಒಂದು ಅರ್ಜೆನ್ಸಿಯಲ್ಲಿ ತಾವು ಜಪ ಮಾಡುವಂಥ ಒಂದು ಜಪಮಾಲೆನ ಇಂಗ್ಲೆಂಡಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಇವರಿಗೆ ಇಂಗ್ಲೆಂಡಿಗೆ ಬಿಟ್ಟು ಬಂದು ಭಾರತ ದೇಶಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ನನ್ನ ಜಪಮಾಲೆ ಅಲ್ಲೇ ಇದೆ ಅಂತೇಳಿ. ಸೊ ತುಂಬ ಅಂದರೆ ತುಂಬ ದುಃಖ ಪಡ್ತಾರೆ. ಸೊ ಏನೋಪ್ಪ ಮಹಾರಾಜರನ್ನೇ ಬಿಟ್ಟು ಬಂದಿದ್ದೀನಿ ಅನ್ನೋ ಒಂದು ಫೀಲಿಂಗ್ಸ್ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಸೊ ಬರ್ತಾರೆ. ಬಂದು ಅಕ್ಕಲ್ಕೋಟೆಯಲ್ಲಿ ಮತ್ತೆ ತಿರ್ಗಾ ಬಂದು ದರ್ಶನ ಮಾಡಿ ಆ ಒಂದು ರುದ್ರಾಕ್ಷಿ ಮಾಲೆನ ಅಲ್ಲೊಂದು ತೊಗೋತಾರೆ. ರುದ್ರಾಕ್ಷಿ ಮಾಲೆ ತಗೊಂಡು ಅದನ್ನು ಸ್ವಾಮಿ ಸಮರ್ಥರ ಸಮಾಧಿ ಮಠದಲ್ಲಿ ಆ ಒಂದು ಪಾದಕೆ ಮೇಲೆ ಅದನ್ನ ಇಟ್ಕೊಂಡು ಅದನ್ನು ಫೋಟೋನು ನಂಗೆ ಕಳಿಸಿದ್ದಾರೆ ಅವರು. ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊತಾರೆ, ಅದರ ಮೇಲೆ ಅದನ್ನು ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಏನಾಗೋಗುತ್ತೆ, ಅದು ಲೂಸ್ ಇರುತ್ತೆ. ಎಲ್ಲಿ ಬೀಳುತ್ತೆ ಅಂತ ಅವ್ರು ಏನು ಮಾಡಿಬಿಡ್ತಾರೆ, 4 ಕಡೆಗೂ ಟಿಕ್ಸೋ ಟೇಪ್ ಲಾಕ್ ಮಾಡ್ತಾರೆ ಅದನ್ನು. ಸೊ ಇದು ಮಹಾರಾಜರು ಅಕ್ಕಲ್ಕೋಟೆಯೆಲ್ಲ ಇಷ್ಟು ಪ್ಯಾಕ್ ಮಾಡಿ ಅದನ್ನು ಇಟ್ಕೊಂಡು ಮಾರನೇ ದಿವಸ ಇವ್ರದ್ದು ಮತ್ತೆ ರಿಟರ್ನ್ ಜರ್ನಿ ಎಮರ್ಜೆನ್ಸಿ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಆ ಒಂದು ಜಪ ಮಾಡಿ ಆ ಮಾಲೆನ ವಾಪಸ್ ಅದರಲ್ಲಿ ಇಡ್ತಾರೆ. ಅದರಲ್ಲಿ ಜಪ ಮಾಡಿ ಇಟ್ಟು, ಸೊ ಅವ್ರ ಪ್ರಕಾರ ಅದನ್ನು ಏನು ಮಾಡಿಬಿಡ್ತಾರೆ, ಮತ್ತೆ ಟಿಕ್ಸೋ ಟೇಪ್ ಹಚ್ಚಿ ಲಾಕ್ ಮಾಡಿ ಒಳಗಡೆ ತಮ್ಮ ಒಂದು ಬಾಕ್ಸ್, ಅದು ತಮ್ಮ ಸೂಟ್ ಕೇಸಲ್ಲಿ ಇಡ್ತಾರೆ. ವಾಪಸ್ ಅದನ್ನು ಯಾವಾಗ ನೋಡ್ತಾರೆ ಇವರು, ಅದನ್ನು ಇಂಗ್ಲೆಂಡಿಗೆ ಹೋಗಿ ಪೂಜಾ ಮಂದಿರದಲ್ಲಿ ಓಪನ್ ಮಾಡ್ತಾರೆ. ಓಪನ್ ಮಾಡಿ ನೋಡಿದಾಗ ಅದನ್ನು ವೀಡಿಯೋ ಕಳಿಸಿದ್ದಾರೆ ನನಗೆ. ಅದನ್ನು ಓಪನ್ ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನು ವೀಡಿಯೋ ಮಾಡಿದರೆ ಅದರೊಳಗಡೆ ಸಂಪೂರ್ಣವಾಗಿ ಭಸ್ಮ ಇರುತ್ತೆ. ಅಂದರೆ ಮಹಾರಾಜರು ಅವ್ರಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಏನಪ್ಪ ಅಂತಂದರೆ ಒಂದು ವಿಚಾರ, ನಾನು ಕೂಡ ಇವತ್ತು ನನಗೆ ಗೊತ್ತಿರಲಿಲ್ಲ, ಇಷ್ಟೊಂದು ಡೀಪಾಗಿ ನಾನು ಸ್ಟಡಿ ಮಾಡಿರಲಿಲ್ಲ. ಸೊ ಇದೇನಾಗೋಗುತ್ತೆ, ಅವರು
ಜಪಮಾಲೆಗಿರ್ತಕ್ಕಂಥ ಒಂದು ವ್ಯಾಲ್ಯೂ, ನಮ್ಮ ಜಪಮಾಲೆ ಏನಪ್ಪ ಅನ್ನೋ ವ್ಯಾಲ್ಯೂನ ತೋರಿಸ್ಕೊಟ್ಟಿರ್ತಾರೆ. ಸೊ ಆ ಜಪಮಾಲೆ ಏನಾಗೋಗುತ್ತೆ, ಅವರು ಭಸ್ಮ ಇದ್ದು ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅವ್ರಿಗೆ. ಅಯ್ಯೋ ಮಹಾರಾಜರು ನನಗೋಸ್ಕರ ಭಸ್ಮ ಬಂತೆಲ್ಲಿಂದ, ಅವರು ಮಾತಾಡ್ತಾ ಇದ್ದರೆ ಅದು ಒಂಥರ ಅದ್ಭುತ ಆಗುತ್ತೆ. ಸೊ ಇದೇ ಒಂದು ಇಂಟೆನ್ಷನ್ನು ನನ್ನ ಜೀವನದಲ್ಲೂ ನಡೆದಿತ್ತು. ನನಗೆ ಇವತ್ತು ಅದು ನೆನಪು ಬಂತು. ಈಗ ಇದು ನನ್ನ ಕತ್ತಲ್ಲಿ ಒಂದು ರುದ್ರಾಕ್ಷಿ ಮಾಲೆ ಇದೆ, ನೀವು ಗಮನಿಸ್ಬೋದು. ಈ ರುದ್ರಾಕ್ಷಿ ಮಾಲೆ ನಾನು ಸುಮಾರು ದಿವಸ ಎತ್ತಿಟ್ಟಿದ್ದೆ. ಇವತ್ತೇ ಅವ್ರ ವಿಡಿಯೋ ನೋಡಿ ನಾನು ಈ ಒಂದು ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡಿದ್ದು. ಈ ರುದ್ರಾಕ್ಷಿ ಮಾಲೆ ಪ್ರತಿ ವರ್ಷ ಸ್ವಾಮಿ ಸಮರ್ಥರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಪ್ರಕಟ ದಿವಸ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗಂಧಲೇಪನ ಮತ್ತೊಂದು ಇರುತ್ತೆ. ಅಷ್ಟೊಂದು ರಶ್ಶಲ್ಲಿ ಸ್ವಾಮಿ ಸಮರ್ಥರ ಒಂದು ವಿಗ್ರಹದ ಪಕ್ಕದಲ್ಲೇ ನಾನು ನಿಂತ್ಕೊಂಡಿರ್ತೀನಿ. ನಾನು ಕೂಡ ಆ ಒಂದು ಗಂಧಲೇಪನದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದಾಗ ಆ ತಟ್ಟೆ ಹಿಡ್ಕೊತ ನನ್ನ ಕೈ ಕೊಟ್ಟಿರ್ತಾರೆ. ಅಂದರೆ ಸ್ವಾಮಿ ಮಹಾರಾಜರು ತಟ್ಟೆ ಇಟ್ಟಿರ್ತಕ್ಕಂಥ ಜಾಗ ಅದನ್ನು ಹಿಡ್ಕೊತ ಕೊಟ್ಟಿರ್ತಾರೆ. ಈ ಥರ ಲಾಕ್ ಮಾಡಿರ್ತೀನಿ ನಾನು. ಲಾಕ್ ಮಾಡಿದಾಗ ವೀಕ್ಷಕರೇ ನೀವು ನಂಬಲ್ಲ, ಕೈಗೆ ರುದ್ರಾಕ್ಷಿ ಮಾಲೆನೇ ಬಂದುಬಿಡುತ್ತೆ. ಆ ಕೈಗೆ ಬಂದಿರತಕ್ಕಂಥ ರುದ್ರಾಕ್ಷಿ ಮಾಲೆನೇ ಇದು. ನನಗೆ ಆ್ಯಕ್ಚುಲಿ ಅದು ಅಷ್ಟೊಂದು ಅಂದಿರಲಿಲ್ಲ, ಆಯ್ತಪ್ಪ ಯಾರೋ ಕೊಟ್ಟಿದ್ದಾರೆ ಅಂತ ನಾನು. ಬಟ್ ಇವತ್ತು ನೋಡಿ, ನಾನು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಾನು ಝೀರೋನೇ. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಬೇರೆಯವ್ರ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಬಟ್ ಮಹಾರಾಜರು ನಮಗೂ ಕೂಡ ಒಂದೊಂದು ಸಾರಿ ಬುದ್ಧಿ ಕಲಿಸ್ತಾರೆ, ನೋಡಪ್ಪ ತಪ್ಪು ಮಾಡ್ತಾ ಇದೆ ಅಂಥೇಳಿ. ಸೊ ಇಷ್ಟು ದಿವಸ ಇದು ಬೀರುವಲ್ಲಿತ್ತು. ನಾನು ಇವತ್ತೇ ಇದನ್ನು ಈ ಒಂದು ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡಿದ್ದು. ಅಂದರೆ ಸ್ವಾಮಿ ಮಹಾರಾಜರೇ ಕೊಟ್ಟಿದ್ದಾರೆ ಅನ್ನೋದು ಫೀಲಿಂಗ್ ಅವ್ರಿಗೆ ಎಷ್ಟಿದೆಯೋ ಅವ್ರಿಗಿಂತನೂ 1000 ಪಟ್ಟು ಫೀಲಿಂಗ್ಸು ನನಗಿರಬೇಕು. ಅವರಿಗೆ ಬರೀ ಭಸ್ಮ ಕೊಟ್ಟಿದ್ದಾರೆ. ಸೊ ನನಗೆ ಅವರ ಪಾದಕ್ಕೆ ಮೇಲಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ ಸಿಕ್ಕಿದೆಯಲ್ಲ, ಧನ್ಯೋಸ್ಮಿ. ಯಾವ ಜನ್ಮದ ಪೂಜಾ ಫಲದ ಪುಣ್ಯನೋ ಇದು ಗೊತ್ತಿಲ್ಲ. ಸೊ ಅಥವಾ ನಾನು ಯಾವ ಜನ್ಮದಲ್ಲಿ ಅಕ್ಕಲಕೋಟೆಯಲ್ಲಿ ಹುಟ್ಟಿದ್ನೋ ಅದು ನನಗೆ ಗೊತ್ತಿಲ್ಲ. ಸೊ ಅವರು ಕಣ್ಣಲ್ಲಿ ನೀರು ತೆಗೆದು ಹೇಳ್ತಾರೆ, ಸೊ ಈ ಥರ ಆಯಿತು ನನ್ನ ಜೀವನದಲ್ಲಿ. ಅವ್ರ ಎಕ್ಸ್ಪೀರಿಯೆನ್ಸ್ ಬೇರೆ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಬೇರೆ ಅಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.